ಹಳೆ ದಾಂಡೇಲಿ ರಸ್ತೆ ಅವ್ಯವಸ್ಥೆ. ಹಳೆ ದಾಂಡೇಲಿಯ ಸೇತುವೆಯಿಂದ ಸ್ಮಶಾನದವರೆಗೆ ರಸ್ತೆ ದುರಸ್ತಿಗೆ ಸ್ಥಳೀಯರ ಆಗ್ರಹ. ನಗರದ ಹಳೆ ದಾಂಡೇಲಿ ಸೇತುವೆಯಿಂದ ಸ್ಮಶಾನದವರೆಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದ್ದು, ವಾಹನ ಸವಾರರು ಹಾಗೂ ಸಾರ್ವಜನಿಕರಿಗೆ ತೀವ್ರ ಸಂಕಷ್ಟ ಉಂಟುಮಾಡುತ್ತಿದೆ. ರಸ್ತೆ ದುರಸ್ತಿಗೆ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯ ನಿವಾಸಿಗಳು ನಗರಸಭೆ ಹಾಗೂ ಸಂಬಂಧಿಸಿದ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ಕಳೆದ 4-5 ವರ್ಷಗಳಿಂದ ಯುಜಿಡಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗಾಗಿ ಈ ರಸ್ತೆಯನ್ನು ಅಗೆದು ಕಾಮಗಾರಿ ನಡೆಸಲಾಗಿದೆ. ಆದರೆ ಕಾಮಗಾರಿ ಪೂರ್ಣಗೊಂಡ ಬಳಿಕ ಗುತ್ತಿಗೆದಾರರು ರಸ್ತೆಯನ್ನು ಸಮರ್ಪಕವಾಗಿ ದುರಸ್ತಿ ಮಾಡದ ಕಾರಣ ಪ್ರತಿ ಮಳೆಗಾಲದಲ್ಲೂ ರಸ್ತೆ ಸಂಪೂರ್ಣ ಹದಗೆಟ್ಟು ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆ ಉಂಟಾಗುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ರಸ್ತೆಯುದ್ದಕ್ಕೂ 5-6 ಅಡಿ ಅಗಲದ ಗುಂಡಿಗಳು ನಿರ್ಮಾಣವಾಗಿದ್ದು, ಅವುಗಳಲ್ಲಿ ಮಳೆ ನೀರು ನಿಂತು ಕೆರೆಯಂತಾಗುತ್ತಿದೆ. ವಿಶೇಷವಾಗಿ ಪಟೇಲ್ ನಗರ ಹಾಗೂ ಹಳೆ ದಾಂಡೇಲಿಯನ್ನು ಸಂಪರ್ಕಿಸುವ ಈ ರಸ್ತೆಯಲ್ಲಿ ವಾಹನ ಚಲಾಯಿಸುವುದೇ ದುಸ್ತರವಾಗಿದ್ದು, ಗುಂಡಿಗಳನ್ನು ತಪ್ಪಿಸಿಕೊಂಡು ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ದ್ವಿಚಕ್ರ ವಾಹನ ಸವಾರರು, ಶಾಲಾ ಮಕ್ಕಳು ಹಾಗೂ ವೃದ್ಧರು ಪ್ರತಿದಿನ ಜೀವದ ಹಂಗು ತೊರೆದು ಸಂಚರಿಸಬೇಕಾದ ಸ್ಥಿತಿ ಎದುರಾಗಿದೆ. ಈ ರಸ್ತೆಯಲ್ಲಿನ ಗುಂಡಿಗಳಿಂದಾಗಿ ಈ ಹಿಂದೆ ಹಲವರು ಬೈಕ್ನಿಂದ ಬಿದ್ದು ಗಾಯಗೊಂಡಿದ್ದು, ಕೆಲವರು ಕೈಕಾಲು ಮುರಿದು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆಗಳು ನಡೆದಿವೆ. ಇದರಿಂದ ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಾಗಿದೆ. ರಸ್ತೆ ದುರಸ್ತಿ ಕುರಿತು ನಗರಸಭೆ ಪೌರಾಯುಕ್ತರು ಹಲವು ಬಾರಿ ಭರವಸೆ ನೀಡಿದ್ದರು. ಇದುವರೆಗೆ ಶಾಶ್ವತ ಪರಿಹಾರ ದೊರೆತಿಲ್ಲ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ 2-3 ಬಾರಿ ತಾತ್ಕಾಲಿಕವಾಗಿ ಗುಂಡಿಗಳನ್ನು ಮುಚ್ಚುವ ಕೆಲಸ ನಡೆದಿದ್ದರೂ ಕೆಲವೇ ದಿನಗಳಲ್ಲಿ ಮತ್ತೆ ರಸ್ತೆ ಗುಂಡಿಮಯವಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಇತ್ತೀಚೆಗೆ ನಗರಸಭೆ ವತಿಯಿಂದ ಮಣ್ಣು ಹಾಗೂ ಜಲ್ಲಿಕಲ್ಲು ಹಾಕಿ ತಾತ್ಕಾಲಿಕ ದುರಸ್ತಿ ಮಾಡಲು ಮುಂದಾದಾಗ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ, ತಾತ್ಕಾಲಿಕ ಕಾಮಗಾರಿ ಬೇಡ, ಗುಣಮಟ್ಟದ ಸುಸಜ್ಜಿತ ರಸ್ತೆ ನಿರ್ಮಾಣ ಮಾಡಬೇಕು ಎಂದು ಒತ್ತಾಯಿಸಿದರು. ಈ ಕುರಿತು ಪ್ರತಿಕ್ರಿಯಿಸಿರುವ ನಗರಸಭೆ ಪೌರಾಯುಕ್ತರು, ಸೆಪ್ಟೆಂಬರ್ ಕೊನೆಯ ಭಾಗದಲ್ಲಿ ಹಳೆ ದಾಂಡೇಲಿ ಸೇತುವೆಯಿಂದ ಸ್ಮಶಾನದವರೆಗೆ ರಸ್ತೆ ಸಂಪೂರ್ಣವಾಗಿ ಸುಸಜ್ಜಿತವಾಗಿ ನಿರ್ಮಾಣ ಮಾಡುವ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಆದರೆ ಮಳೆಗಾಲದ ಅವಧಿಯಲ್ಲಿ ರಸ್ತೆ ಇನ್ನಷ್ಟು ಹದಗೆಡುವ ಸಾಧ್ಯತೆ ಇರುವುದರಿಂದ ಶಾಶ್ವತ ರಸ್ತೆ ನಿರ್ಮಾಣ ಕಾಮಗಾರಿ ಆರಂಭವಾಗುವವರೆಗೆ ಕನಿಷ್ಠ ಸುರಕ್ಷಿತ ಸಂಚಾರಕ್ಕೆ ಅಗತ್ಯವಾದ ತುರ್ತು ದುರಸ್ತಿ ಕಾರ್ಯವನ್ನು ಕೂಡಲೇ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಲಕ್ಷ್ಮಣ್ ಸಂದಂ ಮಾತಾಡೋದು. ಬಟ್ ಏನಾಗಿದೆ ಅಂದರೆ 7 ವರ್ಷದಿಂದ 5-6 ವರ್ಷದಿಂದ ಈ ಹಳೆ ದಾಂಡೇಲಿ ರೋಡ್ ಹದಗೆಟ್ಟಿದೆ. ನಾವು ಹೇಳಿ ಸಾಕಾಗಿದೆ. ನಗರಸಭೆ ಸದಸ್ಯಗಳಿಗೆ ಹೇಳಿದ್ವಿ, ನಗರಸಭೆ ಕಮಿಷನರ್ಗಳಿಗೆ ಹೇಳಿದ್ವಿ, ನಗರಸಭೆ ಆಡಳಿತದವ್ರಿಗೆ ಹೇಳಿದ್ವಿ. ಬಟ್ ಬರ್ತಾರೆ, ಅದು ಏನೋ ಮಾಡ್ತಾರೆ ಹೋಗ್ತಾರೆ. ಬಟ್ ಯಾವುದು ಪರ್ಮನೆಂಟ್ ಆಗಿ ಏನು ಆಗಿಲ್ಲ. ಸೊ ಇವಾಗ ಬರಬೇಕಾದ್ರೆ ನಾನು ಊಟ ಮಾಡ್ಕೊಂಡು ಹೋಗ್ತಾ ಇದ್ದೆ ನನ್ನ ಕೆಲಸಕ್ಕೆ. ಸೊ ಈಗ NR ಕಾಮತ್ ಅವ್ರ ಮನೆ ಕಡೆ ಏನೋ ಟ್ರಾಕ್ಟರ್ ತೊಗೊಂಡು ಲೆವೆಲ್ ಮಾಡಬೇಕಾದ್ರೆ ನಾವು ಕೇಳಿದ್ವಿ, ಬಟ್ ಇದು ಇಷ್ಟೇನಾ ಏನೋ ಮತ್ತೆ ಮುಂದೆ ಏನಾದ್ರು ಲೆವೆಲ್ ಮಾಡಿ ಏನಾದ್ರು ಆಗ್ತೀರಾ ಅಂತೇಳಿ. ಬಟ್ ಇಲ್ಲ, ನಾವು ಇನ್ನೂ ಟೈಮ್ ಇದೆ, ಅದು ಟೆಂಡರ್ ಆಗೋದೈತಿ, ಸೆಕೆಂಡ್ ಕಾಲ್ ಆಗಿದೆ, ಅದಕ್ಕೆ ಕೆಲಸ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಏನದು ರೀಸನ್ ಅಂತೇಳಿ ನಾವು ಕ್ಯೂರಿಯಾಸಿಟಿಯಿಂದ ಗಾಡಿ ಸೈಡಿಗೆ ಹತ್ತು ನಾವು ಕೇಳಿದ್ವಿ. ಬಟ್ ಇವಾಗ ಅವರಲ್ಲಿ ಅಷ್ಟೇ ಲೆವೆಲ್ ಮಾಡ್ಕೊಂಡು AW ಅವರು ಇಲ್ಲಿ ಡಿಪೋ KSRTC ಬಸ್ ಡಿಪೋ ಹತ್ರ ಬಂದು ಈ ಎಲ್ಲ ಚಿಕಾಡ್ ನೋಡಿ ಒಂದ್ ಸ್ವಲ್ಪ ಇಲ್ಲಿ ಏನೋ ಮಾಡಿದ್ದಾರೆ. ಈ ತೋರಿಸ್ರಿ ಸರ್, ಇದೇನೋ ಮಾಡಿದ್ದಾರೆ. ಬಟ್ ಇದಕ್ಕೆ ಪೂರ್ಣ ಪ್ರಮಾಣ ಏನಿದು, ನೆಕ್ಸ್ಟ್ ಏನಾಗೋದು, ಕಂಟಿನ್ಯೂಸ್ ಆಗಿ ಏನಾದ್ರು ಲೆವೆಲ್ ಮಾಡೋರು, ಏನು ರೋಡ್ ಮಾಡಿಕೊಡೋರು ಅಂತೇಳಿ ನಮ್ಗೆ ಗೊತ್ತಿಲ್ಲ. ಬಟ್ AW ಅವ್ರಿಗೆ ನಾವು ಕೇಳಿದಾಗ ಅವರು ಸೆಪ್ಟೆಂಬರ್ 1 ಒಳಗಡೆ ನಾವು ಮಾಡಿಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸೆಕೆಂಡ್ ಕಾಲ್ ಟೆಂಡರ್ ಆಗಿದೆ, ಯಾಕೆ ಕೆಲಸ ಮಾಡಿಲ್ಲ ಅಂತ ನಾವು ಕೇಳಿದಾಗ ಸೆಕೆಂಡ್ ಕಾಲ್ ಆಗಿದೆ ಅಂತ ಹೇಳಿದ್ರು. ಬಟ್ ರೀಸನ್ ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ, ಸೆಕೆಂಡ್ ಕಾಲ್ ಯಾಕೆ ಆಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೊ ಅದಕ್ಕೆ ಕಮಿಷನರ್ ಸ್ವಲ್ಪ ನೋಡಿ ಆದಷ್ಟು ಬೇಗ ಶಾಲೆ ಮಕ್ಕಳು ಆಮೇಲೆ ಎಲ್ಲ ಜನರು ಅಡ್ಡಾಡ್ತಿರ್ತಾರೆ, ಶಾಲೆ ಕಾಲೇಜ್ಗಳಿಗೆ ಹೋಗ್ತಾ ಇರ್ತಾರೆ. ಇದು ಪ್ರಾಥಮಿಕ ಪ್ರೌಢ ಶಾಲೆ ಇದೆ, ಆಮೇಲೆ ಕಾಲೇಜ್ ಇದೆ. ಸೊ ಹಂಗಾಗಿ ಎಲ್ಲ ಜನ ಸಾಂದ್ರತೆ ಇಲ್ಲಿಂದ ಅಡ್ಡಾಡ್ತಾ ಇರ್ತಾರೆ. ಸೊ ಆದಷ್ಟು ಜಲ್ದಿ ನಗರಸಭೆ ಪೌರಾಯುಕ್ತರಿಗೆ ನಗರಸಭೆ ಕಮಿಷನರ್ಗೆ ನಾವು ಕೇಳ್ಕೊಳ್ಳೋದೇನಂದ್ರೆ, ಆದಷ್ಟು ಬೇಗ ನಮ್ಗೆ ಇದು ಒಂದು ಪರಿಹಾರ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಸರ್. ನಮಸ್ಕಾರ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.